ಹುಲ್ಲೆಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮೇಯ್ತಿದ್ದಾವೆ ಎಮ್ಮೆ. ಇವು ಮಧ್ಯಾಹ್ನ ಬಿಟ್ಟಿದ್ದರಿಂದ ಬೆಳಗ್ಗೆನೇ ಬಿಟ್ಟಿದ್ದೆ ನಾನು ಎಮ್ಮೆನ. ಆ ಕಡೆ ನಮ್ಮ ಹೊಲ ಅಲ್ಲಿ ಗುಂಡೆಗೆಲ್ಲ ನೀರಾಗೆಲ್ಲ ಉಲ್ಡಾಡಿ ಎಲ್ಲವೂ ಫ್ರೆಶ್ ಸ್ನಾನ ಮಾಡಿ ಕೆಸರೆಲ್ಲ ಮೈಗೆ ಅಂಟಿಸ್ಕೊಂಡು ಬಂದಿದ್ದಾವೆ ನೋಡು. ಎಲ್ಲ ಕೆಂಪಾಗಿಬಿಟ್ಟಿದ್ದಾವೆ. ಈ ಕರನ್ನು ಚೆನ್ನಾಗಿ ಮೇಯ್ತಿದೆ. ಇವೇನು ಇದಕ್ಕೇನು ಈ ಥರ ಮೂಗು ದಾರ ಅದೇನು ಹಾಕಿದ್ರೆ ಇವು ಇಲ್ಲೆಲ್ಲಿ ಇರೋಲ್ಲ, ಸುಮ್ಮನೆ ಹೊಲ್ಟು ಬಿಡ್ತವೆ, ಇಲ್ಲೆಲ್ಲಿ ಕಾಣಲ್ಲ, ಹಂಗೆ ಹೊಲ್ಟು ಬಿಡ್ತವೆ. ಚೆನ್ನಾಗಿ ಮೇಯ್ತಿದ್ದಾವೆ. ಇದೇ ಥರ ನನಗೆ ಖುಷಿ ಆಗುತ್ತೆ ಹಿಂಗೆ ಇಷ್ಟು ಹುಲ್ಲಾಗೆ ಮತ್ತು ಹಿಂಗೆ ಹಸಿರಾಗಿ ಮೇಯಿಸಿ ಎಮ್ಮೆ ಮೇಯಿಸಿ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ದಂದ ಹತ್ರ. ಸೊ ನನ್ನ ಪ್ಲಾನ್ ಇದೆ, ಒಂದು 100 ಎಮ್ಮೆ ಮಾಡಬೇಕು. ಆರಾಮಾಗಿ 100 ಎಮ್ಮೆ ಮಾಡಿಬಿಟ್ರೆ ಜೀವನ ಸೆಟ್ಲ್ ಅಂತ. ಸೊ ಅದ್ರ ಕಡೆ ನಾನು ವರ್ಕ್ ಮಾಡ್ತೀನಿ. ಹಿಂಗಿರುತ್ತೆ. ಸೊ ಮುಂದೆ ನೋಡೋಣ. ಈಗ ಸಾಯಂಕಾಲ ಮನೆಗೆ ಹೋಗೋತನ ವ್ಲಾಗ್ ಮಾಡ್ತೀನಿ ಇದೇ ರೀತಿ. ಅದಕ್ಕೆ ಆ ಕರ ಇದೆಯಲ್ಲ, ಆ ಕರ ಈ ದೊಡ್ಡೆಮ್ಮೆ ಆ ಕರ ಇದಿತ್ತು. ನಾನು ಏನು ಹೇಳ್ತಿದ್ದೆ ನಮ್ಮ ಅಮ್ಮಗೆ ಅಂತಂದರೆ, ನಮ್ಮ ಮನೆಗೆ ಆ ಕರ್ದಲ್ಲ ಅದಕ್ಕೆ ಫೋಟೋ ಬಿಟ್ಬಿಡು, ನನಗೆ ಎಮ್ಮೆ ಚೆನ್ನಾಗಿ ಬರ್ಬೇಕು ಅಂತಿದ್ದೆ. ಲಾಸ್ಟಿಗೆ ನಂದು 5-6 ತಿಂಗಳು ಕರಿತಿದ್ದಂಗೆ ಅಲ್ಲಿ ಕಟ್ಟೋದು ಇಲ್ಲಿ ಕಟ್ಟೋದು, ಆ ಕರ ಕೈ ಬಿಡೋದು. ಚೆನ್ನಾಗಿ ಹಾಲು ಉಂಡು ಈ ಕರ ಭಾರಿ ದಪ್ಪ ಆಗಿಬಿಟ್ಟಿದ್ದು ಆಗ. ಸೊ ಈ ಕರನೇ ಅಷ್ಟು ದಪ್ಪ ಆಗಿ ಚೆನ್ನಾಗಿ ಹಾಲು ಕುಡಿದು ಬೆಳೆದಿತ್ತು ಚಿಕ್ಕದ್ರಿಂದನೂ. ಸೊ ಈಗ ಮೇಯ್ತಾ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಎಮ್ಮೆ ಕಾಯಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮಲ್ಲಿ ಕೆಳಗೆ ನಮ್ಮಲ್ಲ ಇದ್ರ ಮೇಲೆ ಈ ಏರಿ ಇದೆಯಲ್ಲ, ಇದ್ರ ಆ ಕಡೆ ನಮ್ಮಲ್ಲ 1-2 ಎಮ್ಮೆ ಇದ್ದಾವೆ. ಒಳ್ಳೆ ಮಳೆ ಬಂದಿದೆ, ಒಳ್ಳೆ ಹುಲ್ ಚೆನ್ನಾಗಿದೆ. ಸೊ ಎಲ್ಲ ನೀರಲ್ಲಿ ಮಿಂದೆದ್ದು ಕೆಂಪಗಾಗ್ಬಿಟ್ಟಿದ್ದಾವೆ. ನೋಡ್ಬೋದು ಇಲ್ಲಿ ಎಮ್ಮೆನ. ನಾನು ಈ ಥರ ಬಂದಿದ್ದೀನಿ. ಮಧ್ಯಾಹ್ನ ಊಟ ಮಾಡ್ಕೊಂಡು ಎಮ್ಮೆ ಬಿಟ್ಟಿದ್ದೀನಿ. ಆ ಕಡೆ ಒಂದು 5-6 ಆಕಳ ಇದ್ದಾವೆ, ಅವು ಆ ಕಡೆ ಮೇಯ್ತಿದ್ದಾವೆ. ಸುಮ್ಮನೆ ಬಂದು ಇಲ್ಲಿ ಕೂತಿದ್ದೆ ಆರಾಮಾಗೆ ಎಮ್ಮೆ ನೋಡ್ಕೊತ. ಹೀಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಲ್ಲ ಈವ್ನಿಂಗು ಸೂರ್ಯ ಕೆಳಗಡೆ ಹೋಗ್ತಾ ಇದ್ದಾನೆ. ಇದೆಲ್ಲ ಸಖತ್ ಹುಲ್ ಬೆಳ್ಕೊಂಬಿಟ್ಟಿದೆ. ಚೆನ್ನಾಗಿ ಬಂದಿದೆ ಎಲ್ಲ ಈ ವರ್ಷ ಮಳೆ. ಹಂಗಾಗಿ ಅಲ್ಲಿ ತುಂಬ ಹಾಪಿದೆ. ಹಾಪ್ ಅಂದರೆ ಅದು ಒಂಥರ ಅದು ಅಲ್ಲಿ ನೀರು ಹರಿಯುತ್ತೆ. ಆ ಕಡೆಯಿಂದ ಕೋಡೆಗಾಸಿಲ್ ಹಂಗೆ ಬಂದು ಅಲ್ಲಿ ನೀರು ಹರಿಯುತ್ತೆ. ಹಂಗಾಗಿ ಬೆಳ್ಕೊಂಡಿದೆ. ಇಲ್ಲಿ ಒಂತಾಗಿ ನೀರು ಹರಿಯುತ್ತೆ. ಎಲ್ಲ ಬೆಳ್ಕೊಂಡು ಚೆನ್ನಾಗಿ ನೀರು ಹೋಗಿ ಉಲ್ಸಾಗಿ ಆಫ್ ಬೆಳೆಯುತ್ತೆ. ಆಫ್ ಅಂದರೆ ಅದು ಬೇಗ ಬೆಳೆದ್ಬಿಡುತ್ತೆ ನೀರಲ್ಲಿ. ನೀವು ನೋಡಿರ್ಬೋದು ಕೆರೆತೆಗೆ ಹಳ್ಳದ ಹತ್ರ ಜಾಸ್ತಿ ಇರುತ್ತೆ. ಹೆಂಗಿರುತ್ತೆ ಇದೆಲ್ಲ ಸಿಮಿಜಲ್ಲಿ ಆದರೆ ಈ ಥರದ್ದೆಲ್ಲ ಹುಲ್ಲೆಲ್ಲ ಚೆನ್ನಾಗಿ ತಿಂತಾವೆ. ಇವಾಗೆಲ್ಲ ಹಸಿರಲ್ಲ ಎಮ್ಮೆ ಇಷ್ಟಪಟ್ಟು ತಿಂತವೆ. ನೋಡಿದೆಲ್ಲ ಹಸಿ ಇದೆ, ಇಲ್ಲೆಲ್ಲ ನೀರು ಹರಿದಿದೆ. ಸರಿ, ನೋಡೋಣ, ಸಿಗೋಣ. ಎಮ್ಮೆ ಅಲ್ಲಿ ಮೇಯ್ತಿದ್ದಾವೆ. ಇಲ್ಲೆಲ್ಲರ ಆರಾಮಾಗೆ ಮರದ ಕೆಳಗೆ ಕೂತ್ಕೊಂಡು ಕಾಲ ಕಳೆಯೋಣ. ಇನ್ನೊಂದು ವಿಡಿಯೋ ಮಾಡ್ತೀನಿ ಹಂಗೆ. ಈ ಥರದ್ದೇ ನಾವು ಆಪು ಅನ್ನೋದು. ಇದು ನೀರಲ್ಲಿ ಬೇಗ ಬೆಳೆದ್ಬಿಡುತ್ತೆ. ನೋಡ್ತಿರ್ಬೋದು, ಇದು ಕೀಳ್ತೀನಿ. ಇದು ಬೇಗ ಹಿಡ್ದಿದೆ. ಇದಕ್ಕೆ ಸ್ವಲ್ಪ ತೆಮ್ಮೆ ತಿಂತವೆ, ಆಮೇಲೆ ತಿನ್ನಲ್ಲ. ಒಂಥರ ಒಂದೇ ತಿನ್ಬೇಕಂದ್ರೆ ಯಾವುದಕ್ಕೂ ತಾನೇ ಬೇಜಾರಾಗುತ್ತೆ. ನಾವೇ ಆಗಲಿ ಒಂದೇ ದಿನ ಒಂದೇ ಫುಡ್ ತಿಂತೀವ, ದೋಸೆ ತಿಂದರೆ ದಿನ ದೋಸೆ ತಿಂತೀವ ಹಂಗೆ. ಸೊ ಸ್ವಲ್ಪ ತಿಂತವೆ. ಈ ನೀರಲ್ಲಿ ತುಂಬ ಬೇಗ ಬೆಳೆಯುತ್ತೆ. ನೋಡಿರ್ಬೋದು ಎಮ್ಮೆಯಲ್ಲಿದ್ದಾವೆ. ಅಲ್ಲಿ ಟ್ರ್ಯಾಕ್ಟ್ರ್ ಸೌಂಡ್ ಬರ್ತಿದೆ. ನಮ್ಮಲ್ಲಿ ಆ ಕಡೆ ಇರೋದು. ಅಲ್ಲಿಗೆ ಹೋಗೋಣ. ಎಮ್ಮೆಯಲ್ಲಿ ಮೇಯ್ತಿರ್ತವೆ. ಇವನ ಹೆಸರು ಅಜಯ್ ಅಂತ. ನನಗಿನ್ನ ಸಣ್ಣ, ಎಷ್ಟು ಸಣ್ಣದ, ಒಂದು 5 ವರ್ಷ ಸಣ್ಣದೇನು. ಇವನು ಒಂದು 100-110 ಕುರಿ ಅದಾವೆ. ಎಲ್ಲ ಒಂದು 40-45 ಮರಿ ಅದಾವಂತೆ ಮನೆಗೆ. ವರ್ಷಕ್ಕೆ ಒಂದು 60 ಮರಿ ಮಾರ್ತಾನಂತೆ. 6,000 ರೂಪಾಯಿ ಒಂದು ಆವ್ರೇಜ್ ಕಿಡ್ಕೊಂಡ್ರು. ಎಷ್ಟಾಗುತ್ತಾ? 6,000 ರೂಪಾಯಿ ಆವ್ರೇಜ್ ಕಿಡ್ಕೊಂಡ್ರು. ಪ್ಲಸ್ ಗೊಬ್ಬರದ್ದು 1,20,000 ಕೊಟ್ಟದಂತೆ ಈ ವರ್ಷದ್ದು. ಟೋಟಲ್ಲು ಒಂದು 4,80,000 ಹಾಕತ್ತೆ. 4,80,000 ರೂಪಾಯಿ ಊರ ದುಡಿತಾನೆ ಅವನು. 100 ಕುರಿ ಕಟ್ಕೊಂಡು ಆರಾಮಾಗಿ ಈ ಥರ ಮೇಯಿಸ್ಕೊಂಡು ಅಲ್ಲಿಂದ ಮೇಯ್ತದವೆ. ಈ ರೀತಿ ಅವ್ನು ಮೇಯಿಸ್ತಾನೆ. ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಕುರಿ. ಮತ್ತು ಈಗ ಇಲ್ಲೆಲ್ಲ ಮೇಯಿಸ್ತಾನೆ. ನಾನು ಅಲ್ಲಿ ಎಮ್ಮೆ ಬಿಟ್ಕೊಂಡಿದ್ನಲ್ಲ, ಅದ್ರ ಈ ಕಡೆ ಬಂದೆ ನೋಡೋಣ ಅಂತ. ಹಿಂಗೆ ಇದಕ್ಕೆ ಸೊಪ್ಪು
ಅದನ್ನೆಲ್ಲ ಒಳ್ಳೊಳ್ಳೆ ಮೇವಿರತ್ತಾಗೆಲ್ಲ ಹೊಡ್ಕೊಂಡು ಹೋಗಿ ಚೆನ್ನಾಗಿ ಮೇಯಿಸ್ತಾನೆ ಹುಡುಗ. ಅಂದರೆ ಏನಾದ್ರು ಮಾಡ್ತಿರ್ತೀಯಲ್ಲ ಅದು ಖುಷಿ ಅಷ್ಟೇ, ಏನು ಮಾಡ್ಲಲ್ದಂಗೆ ಸುಮ್ಮನೆ ಇರಬಾರ್ದು. ನೋಡು 100 ಕುರಿ ಮೇಂಟೈನ್ ಮಾಡ್ತೀವಿ, ಎಲ್ಲ ಆರೋಗ್ಯವಾಗದವೆ, ಹೆಂಗೆ ಮೇಯ್ತಾವ ಹಂಗೆ. ಒಂದೊಂದು ಸುಮ್ಮನೆ ನಿಂತಿಲ್ಲ, ಅಷ್ಟು ಕುರಿಯಾಗು ಎಲ್ಲವೂ ಸುಮ್ಮನೆ ಆ್ಯಕ್ಟಿವಾಗಿ ಮೇಯ್ತದವೆ. ಅಷ್ಟು ಟಾಣಿಕ್ಕು ಮೆಡಿಷನ್ನು ಅದನ್ನೆಲ್ಲ ಎಲ್ಲಿ ಕಲ್ತ್ಕೊಂಡಾರ ನೀನು? ಎಲ್ಲಾರ ಟ್ರೈನಿಂಗ್ ಹೋಗಿದ್ದ? ಇಲ್ಲ. ಮತ್ತೆ ಯಾರು ನಿಮ್ಮ ಅಪ್ಪ ಹೇಳಿದ್ನ? ಡಾಕ್ಟರ್ ಹೇಳಿದ್ರು, ಅಂಪನ್ ಡಾಕ್ಟರ್ ಅಂತ. ಇಲ್ಲಿ ಬರ್ತಾರ ಅವ್ರಿಗೆ? ಮೆಡಿಸಿನ್ ಹಾಕ್ತಾರೋ ಅವಾಗ ಅವಾಗ ಚೆನ್ನಾಗಿ ಆಗ್ತಾವಂತ. ಹಾಕ್ತೀನಿ ನೀನು, ಎಲ್ಲ ಗೊತ್ತಾಗುತ್ತಾ? ಇವಾಗ ಜ್ವರ ಬಂದು ಮಲಗಿದ್ರೆ ಎಬ್ಬರಿಸ್ತೀವಿ ಅದನ್ನೆಲ್ಲ ಮಾಡಿ. ಈಗ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಅಪ್ಪ ಅದನ್ನ? ಇವಾಗ 5 ವರ್ಷ ಆಲೆ. 5 ವರ್ಷ ತೆಗೆ. ಇಲ್ಲೇ ಒಂದು 6-7 ಲಕ್ಷ ತೆಗಿತೀಯಪ್ಪ ಕಡೆಗೆ, ಆರಾಮಾಗಿ ಊರಾಗಿದ್ದೆ. ಒಳ್ಳೆ ಮೇವು, ಒಳ್ಳೆ ಈ ಟೈಮ್ನಾಗ ತೆಗೆ ಎಲ್ಲ ಕಡೆನೂ ಚೆನ್ನಾಗಿ ಮೇವು ಇದ್ದತೆ. ಸೊಪ್ಪು ಹಂಗೆ ತರ್ತೀವಿ ಬೈಕ್ನ ಹಾಕಿ ದುಡ್ಡೆಲ್ಲ ಏನು ಮಾಡ್ತೀರಪ್ಪ ನೀವು ಮನೆಗೆ? ಎಲ್ಲ ಆ್ಯಕ್ಟಿವಾಗಿ ಮೇಯ್ತದೆ, ಒಂದೊಂದು ಸುಮ್ಮನಿಲ್ಲ. ಈ ಥರ ಆರೋಗ್ಯ ಕಾಪಾಡೋದು ತುಂಬ ಕಷ್ಟ.